ಯಾವ ಕೈಗಾರಿಕೆ ಇವತ್ತು ಸಂಪೂರ್ಣವಾಗಿ ನೀರು ಶುದ್ಧೀಕರಣ ಮಾಡ್ತಾ ಇದ್ದಿಲ್ಲ ಆ ಕೈಗಾರಿಕೆ ಬಗ್ಗೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಅವರಿಗೆ ನೋಟಿಸ್ ಆಫ್ ಪ್ರಪೋಸ್ ಡೈರೆಕ್ಷನ್ಸ್ ಅಂದ್ರೆ ಮುಚ್ಚುವಕ್ಕಿಂತ ಪೂರ್ವದಲ್ಲಿ ಏನು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟಿದ್ದೇವೆ. ಅವರು ನಮ್ಮ ಮಾನದಂಡದ ಪ್ರಕಾರ ಇವತ್ತು ನೀರು ಆಗಲಿ ಅಥವಾ ಶುದ್ಧೀಕರಣ ಮಾಡೋದಿಲ್ಲ, ವಾಯು ಮಾಲಿನ್ಯ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ, ಜಲಮಾಲಿನ್ಯ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ. ಅಂತವೆಲ್ಲಾ ಕೈಗಾರಿಕೆಗಳನ್ನು ನಾವು ಮುಚ್ಚುವ ಆದೇಶ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಒಟ್ಟಾರೆ ಈ ವಿಷಯಗಳು ನನಗೆ ನನ್ನ ಜೀವನದಾಗ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತಾವೆ. ನಿನ್ನೆ ಒಬ್ಬರು ಸೀನಿಯರ್ KS ಅಧಿಕಾರಿ ರಿಟೈರ್ಡ್ ಸಿಕ್ಕಿದ್ರು. ನನ್ನ ಪರಿಚಯ ಮಾಡ್ಕೊಂಡ್ರು. ಅವರು ಪರಿಚಯ ಮಾಡ್ಕೊಂಡು ನಿಮ್ಮ ವಾಹಿನಿಯನ್ನು ನಾನು ಪ್ರತಿ ದಿವಸ ನೋಡ್ತೇನೆ ರೀ. ನಿಮ್ಮ ವಾಹಿನಿ ಹೇಳುವ ವಿಷಯ ಆಗಲಿ ಶೈಲಿ ಆಗಲಿ ಜನಸಾಮಾನ್ಯರಿಗೆ ಮುಟ್ತೈತ್ರಿ. ಮತ್ತು ಬೇರೆ ಬೇರೆ ದೇಶದಾಗ ಇದ್ದವರು ನೋಡ್ತಾರೋ. ನಮ್ಮ ಜಿಲ್ಲೆಯ ವಾಸ್ತವ ಚಿತ್ರಣವನ್ನು ನಮ್ಮ ರಾಜ್ಯದ ಹೊರಗಿರೋರಾಗಲಿ ಹೊರದೇಶದಾಗ ಇದ್ದವ್ರು ಸದ್ಯಕ್ಕೆ ನಿಮ್ಮ ವಾಹಿನಿ ನೋಡ್ತಾರೆ. ಅಂಥ ಒಂದು ವಾಕ್ಚಾತುರ್ಯ, ಒಂದು ಶನತನ ನಿಮ್ಮಲ್ಲಿ ಐತ್ರಿ ಅಂತ ಹೇಳಿದಾಗ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನನಗೆ. ಯಾಕಂದ್ರೆ ನಮ್ಮ ವಾಹಿನಿ ಬಗ್ಗೆ ಜನ ಅಭಿಪ್ರಾಯ ಏನು ಬರ್ತೈತೆ ಅಂತ ನಮಗೀಗ ನೋಡ್ತಿರ್ತೇವೆ, ನಾವು ಕೇಳ್ತಿರ್ತೇವೆ ವೀಕ್ಷಕರನ್ನದು. ಅವರು ಇದೇ ಭಾಷೆ ಒಳಗೆ ಹೇಳ್ತಿರ್ತಾರೆ. ಭಾಳ ಅದನ್ನು ಮುಖಸ್ತುತಿ ಇಲ್ಲದೆ ಹೇಳ್ತಿರ್ತಾರೆ. ಅದು ಭಾಳ ಖುಷಿ ಅನ್ನಿಸ್ತೈತಿ. ಮತ್ತು ಹಂಗನೇ ಆಗತ್ತವ. ಈಗ ನಾವು ಏನು ಈ ಅಧಿವೇಶನ ಚಾಲು ಆದಾಗ ಎಪಿಸೋಡ್ ಮಾಡಿದ್ವು. ನಿನ್ನೆಲ್ಲ ಮೊನ್ನೆ 16ನೇ ತಾರೀಕಿಗೆ ಒಂದು ಬಳ್ಳಾರಿ ನಾಲಾದ ನೀರು ಹರಿದದ್ದನ್ನು ನಾವು ಲೈವ್ ಬಿಟ್ಟಾಗ ಅನೇಕ ಜನ ಕಮೆಂಟ್ ಮಾಡಿದ್ರು. ಅದು ನಿನ್ನೆ 16ನೇ ತಾರೀಕಿಗೆ ಈಶ್ವರ್ ಖಂಡ್ರೆ ಅವರು ಪರಿಸರ ಇಲಾಖೆ ಮಂತ್ರಿ ವಿಧಾನಸೌಧದಾಗ ಚರ್ಚೆ ಮಾಡಿ ಈ ಹೊಲಸು ನೀರು ಬಿಡು ಫ್ಯಾಕ್ಟ್ರಿಗಳ್ನ ಬಂದ್ ಮಾಡ್ತಾವೆ. ಆಯಾ ಪ್ರಾದೇಶಿಕ ವಲಯದೊಳಗಿನ ಅಧಿಕಾರಿಗಳು ಗುಣಮಟ್ಟ ಆ ಒಂದು ನೀರಿನ ಒಂದು ಕೆಮಿಕಲ್ ಇದನ್ನು ಪರೀಕ್ಷೆ ಮಾಡಿ ಅಂಥವು ಯಾವ ಇದ್ರೆ ಆ ಫ್ಯಾಕ್ಟ್ರಿಗಳ್ನ ಬಂದ್ ಮಾಡ್ತೇವಂತ ವಿಧಾನ ಪರಿಷತ್ತದೊಳಗೆ ಒಂದು ಹೇಳಿಕೆ ಕೊಡ್ತಾರೆ. ಅಂದರೆ ಒಟ್ಟಾರೆ ಈ ಒಂದು ವಾಹಿನಿಯನ್ನು ಶಾಸಕಾಂಗದಾಗ ಚರ್ಚೆ ಆಗಾಕತ್ತು ಅಂದ್ರೆ ಭಾಳ ನಮ್ಗೆ ಖುಷಿ ಅನ್ನಿಸ್ತೈತಿ. ಮತ್ತು ಇಂಪ್ಯಾಕ್ಟ್ ಆಗೋದು ಬಿಡೋದು ಅಲ್ಲಿ ಹೋರಾಟಗಾರ. ಯಾಕಂದ್ರೆ ನಾವು ಅದನ್ನು ಪ್ರಸಾರ ಮಾಡಿದ ಮ್ಯಾಗ ಆ ಅಧಿಕಾರಿಗಳಿಗೆ ಬೆನ್ನು ಹತ್ತಬೇಕು, ಇಂಥಲ್ಲಿ ಹಿಂಗೆ ಆಗತೈತೆ ಅಂತೂ ಹೇಳಬೇಕು. ಅಂಥ ಒಂದು ಹೋರಾಟ ವೇದಿಕೆಗಳು ಅದಾವೆ, ಅವ್ರದ್ದು ಕೆಲಸ ಇರ್ತೈತೆ. ಬರೀ ಚರ್ಚೆ ಮಾಡಿ ಬಿಡೋದ್ರಿಂದ ಅದಕ್ಕೆ ಪರಿಹಾರ ಸಿಗೋದಿಲ್ಲ, ಫಾಲೋ ಅಪ್ ಮಾಡಬೇಕಾಗ್ತೈತೆ. ಅದಕ್ಕೆ ಈ ಒಂದು ಅಂಥ ಒಂದು ಹೋರಾಟದ ಸಂಘ ಸಂಸ್ಥೆದವ್ರ ಮುಂದುವರೆದು ಇಂಥಲ್ಲಿ ಹಿಂಗೆ ಆಗತೈತೆ ಅಂತಲೂ ಹೇಳ್ಬೇಕು. ನಾವು ಅದ್ರಾಗ ಭಾಗಿಯಾಗ್ತೇವೆ. ಒಟ್ಟಾರೆ ಇವತ್ತು ಭಾಳ ನಮ್ಗೆ ಖುಷಿ ಅನ್ನಿಸ್ತೈತೆ. ಅದನ್ನು ನೋಡಿರಿ, ಓದ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲಿ ಯಾವ ಕೈಗಾರಿಕೆ ಇವತ್ತು ಸಂಪೂರ್ಣವಾಗಿ ನೀರು ಶುದ್ಧೀಕರಣ ಮಾಡ್ತಾ ಇದ್ದಿಲ್ಲ ಆ ಕೈಗಾರಿಕೆ ಬಗ್ಗೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಅವರಿಗೆ ನೋಟಿಸ್ ಆಫ್ ಪ್ರಪೋಸ್ ಡೈರೆಕ್ಷನ್ಸ್ ಅಂದ್ರೆ ಮುಚ್ಚುವಕ್ಕಿಂತ ಪೂರ್ವದಲ್ಲಿ ಏನು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟಿದ್ದೇವೆ. ಸನ್ಮಾನ್ಯ ಸಭಾಪತಿಗಳೇ, ಕಾಲಕ್ಕೆ ಪ್ರತಿಯೊಂದು ಸಭೆಯಲ್ಲಿ ಎಲ್ಲೆಲ್ಲಿ ದೂರುಗಳು ಬರ್ತವೆ, ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ಪರಿಸರ ಮಾಲಿನ್ಯ ಮಂಡಳಿ ವತಿಯಿಂದ ತಪಾಸಣೆ ಮಾಡ್ತಾರೆ, ಎಲ್ಲಿ ಅವರು ನಮ್ಮ ಮಾನದಂಡದ ಪ್ರಕಾರ ಇವತ್ತು ನೀರು ಆಗಲಿ ಅಥವಾ ಶುದ್ಧೀಕರಣ ಮಾಡೋದಿಲ್ಲ, ವಾಯು ಮಾಲಿನ್ಯ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ, ಜಲಮಾಲಿನ್ಯ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ. ಅಂತವೆಲ್ಲಾ ಕೈಗಾರಿಕೆಗಳನ್ನು ನಾವು ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ. ಯಾರ್ಯಾರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಮ್ದೇನು ಮಾನದಂಡ ಇದೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಳ್ತೀವಿ. ತಗೊಂಡು ಇವತ್ತು ಮತ್ತೆ NGT ಸಹಿತ ಕಾಲಕ್ಕೆ ಅದರ ಬಗ್ಗೆ ಇವತ್ತು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅವರ ಆದೇಶದ ಪ್ರಕಾರ ನಾವು ಕ್ರಮವನ್ನು ತೆಗೆದುಕೊಂಡು